ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳ್ನು ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಏನಿದು? ಯಾಕೋ ಎಲ್ಲೋ ಎಡವಟ್ಟಾಗಂಗೆ ಕಾಣ್ತೈತಪ್ಪ. ಈ ಹುಡುಗಿ ನೋಡಿದ್ರೆ ದೇವಗಣ, ಆ ಹುಡುಗ ನೋಡಿದ್ರೆ ರಾಕ್ಷಸಗಣ. ಹೆಂಗ್ ಹೊಂದಾಣಿಕೆ ಆಕತಿದು? ಈಗ ಮನುಷ್ಯಗಣ ಆದ್ರೆ ಹೊಂದಾಣಿಕೆ ಆಕತ್ತು, ರಾಕ್ಷಸಗಣ ಮನುಷ್ಯಗಣ ಹೊಂದಾಣಿಕೆ ಆಕತಿ. ಈ ದೇವಗಣಕ್ಕೂ ರಾಕ್ಷಸಗಣಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಏನ್ ಮಾಡ್ಲೀಗ? ಬ್ಯಾರೆ ಎಲ್ಲ ಚೆನ್ನಾಗೈತಿ, ಇದೊಂದೇ ಒಂದು. ನೋಡೋಣ, ಅವ್ರ ಹತ್ರ ಮಾತಾಡೋಣ. ನನ್ನ ಕರ್ತವ್ಯ ಏನಾಯ್ತಾ ನಾನು ಹೇಳಲೇಬೇಕು, ಅವ್ರಿಗೆ ಬಿಟ್ಟಿದ್ದದು. ನಮಸ್ಕಾರ ರೀ ಐನರೇ. ಓ ಬಂದ್ರೇನಪ್ಪ? ಕೂತ್ಕೊಳ್ರಿ, ನಿಮ್ದೇ ನೋಡ್ತಾ ಇದ್ದೆ ನೋಡ್ರಿ. ಹೌದಾ, ಹೆಂಗೈತ್ರಿ ಏನಾರ ಮತ್ತೆ ಜಾತಕ? ಹೆಂಗೈತಿ ಅಂತ ಏನಪ್ಪ ಹೇಳಿ, ಎಲ್ಲ ಒಂದಕ್ಕೈತಿ, ಎಲ್ಲ ಚೆನ್ನಾಗೈತಿ ಜಾತಕ. ಇಬ್ರದುವ, ಹುಡುಗಂದು ಚೆನ್ನಾಗೈತಿ, ಹುಡುಗಿದು ಚೆನ್ನಾಗೈತಿ. ಮತ್ತೆ ಒಂದೇ ಒಂದು ಎಡವಟ್ಟಾಕತ್ತೈತಿ ನೋಡಪ್ಪ. ಏನ್ರಿ ಏನಾರ ಅದು? ಏನಾಗೈತೆ ಅಂತದು? ಏನಿಲ್ಲಪ್ಪ, ಗಾಬರಿ ಆಗ್ಬಿಡ್ರಿ. ಅದೇ ಒಂದೇ ಒಂದು ಗಣಕೂಟ ಒಂದು ಹೊಂದಾಣಿಕೆ ಆಗೋವಲ್ದು. ಈ ಹುಡುಗಿದು ದೇವಗಣ ಬರ್ತೈತಿ, ಆ ಹುಡುಗಂದು ರಾಕ್ಷಸ ಗಣ ಬರ್ತೈತಿ. ಈಗ ಮನುಷ್ಯಗಣ ದೇವಗಣ ಆಗಿದ್ರೆ ಹೊಂದ್ಕೊಂಡು ಹೋಗ್ಬೋದಾಗಿತ್ತು. ಈಗ ಎರಡು ವಿರುದ್ಧವಾದಂಥವು. ಈಗ ನಿಮ್ಮ ಮೇಲೆ ಬಿಟ್ಟದ್ ನೋಡಪ್ಪ. ಬೇರೆ ಎಲ್ಲ ಚೆನ್ನಾಗೈತಿ, ಯುನಿಕೂಟ ಅದು ಗ್ರಹಗತಿಗಳು ಎಲ್ಲ ಚೆನ್ನಾಗಿದಾವೆ, ಎರಡೂ ಜಾತಕನೂ ಚೆನ್ನಾಗೈತಿ. ಇದು ಒಂದೇ ಒಂದು ನೋಡು ಎಡವಟ್ಟಾಗಿರೋದು. ಮತ್ತೆ ಹೆಂಗ್ ಮಾಡ್ತೀರಾ? ಅಲ್ರಿ ಏನಾರೇ, ಮತ್ತೆ ಹಿಂಗಿದ್ದಾಗ ಮದುವೆ ಮಾಡ್ಬೋದಾ? ಏನಾರ ತೊಂದ್ರೆಗಿಂದ್ರೆ ಆಕತ್ತಾ? ಏನಾರೇ ಪರಿಹಾರ ಇದ್ರೆ ಹೇಳ್ರತ್ಲಾಗೆ ಮಾಡೋಣಂತೆ. ಏನಿಲ್ಲಪ್ಪ, ಎಲ್ಲ ನಡೀತದವ ಈಗ. ನಂದೇನು ಇದಿಲ್ಲ, ಮಾಡ್ಬೋದು, ಏನು ತೊಂದರೆ ಏನಾಗಲ್ಲ. ಆದ್ರೆ ಇವರು ಗಂಡ ಹೆಂಡತಿ ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರ ಮೇಲೆ ಇರೋದು. ಗಣಗಳು ಗ್ರಾಗತಿಗಳು ಅವೆಲ್ಲ ಏನ್ ಮಾಡ್ತಾವಪ್ಪ, ಎಲ್ಲ ಆದಂಗ ಆಕವೆ. ಬ್ರಹ್ಮ ಬರ್ದದ್ದು ಹಣೆ ಬರ ಏನ್ ಬದಲಾವಣೆ ಮಾಡಕ್ಕಾಗಲ್ಲ. ಇಂಥ ಹುಡುಗಿಂತ ಹುಡುಗಿ ಅಂತಂದು ನಿಶ್ಚಯ ಆಗಿತ್ತು ಅಂದ್ರೆ ಅದು ಯಾರಿಂದನೂ ತಪ್ಸಕ್ ಆಗೋದಿಲ್ಲ. ಅದೇ ನಂದು ಅಭಿಪ್ರಾಯ ಏನು ಅಂದ್ರೆ ಇದೊಂದು ಸರಿ ಇಲ್ಲ. ಅಂದ್ರೆ ತೀರ ಸರಿ ಇಲ್ಲ ಅಂದ್ರೆ ಏನು ತೀರಕ್ಕೆ ಇದ್ರಲ್ಲೇನಿಲ್ಲ, ನಡೀತತಿ, ಮಾಡ್ಬೋದು. ಏನಿಲ್ಲಪ್ಪ, ಹುಡುಗಿನ ಎಲ್ಲ ಅನುಸರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಅವನನ್ನ ಒಳ್ಳೆ ರೀತಿನಾಗೆ ಕರ್ಕೊಂಡು ಹೋಗ್ಬೇಕು. ಇಷ್ಟೇ ಇರೋದು ನೋಡು. ಅಲ್ಲ ಹಿಂಗಂದ್ರೆ ಹೆಂಗ್ರಿ ಮತ್ತೆ? ಇರೋಕೆ ಎರಡು ಹೆಣ್ಮಕ್ಳು ಇಟ್ಕೊಂಡದನಿ, ಮತ್ತೆ ಹಿಂಗೆ ಜೀವನನೇ ಹಾಳಾಗೋದ್ರಿ, ಏನ್ ಮಾಡನ್ರಿ? ಯೋಚನೆ ಮಾಡ್ಬೇಕಾದ್ದೇ ಇದು. ಹ್ಞೂನಪ್ಪ, ಮತ್ತೆ ನೋಡ್ರಿ, ಯೋಚನೆ ಮಾಡೋಕ್ಕಾದ್ದೆ ಮತ್ತಿದು ನಿಮಗೆ ಬಿಟ್ಟದ್ದು. ಬೇರೆ ಎಲ್ಲ ಚೆನ್ನಾಗೈತಿ, ಇದೊಂದೇ ನೋಡ್ರಿ ಹೆಂಗ್ ಮಾಡ್ತೀರ. ಕೆಲವೊಂದು ಪೂಜೆ ಪುನಸ್ಕಾರಗಳಿರ್ತವೆ, ಮತ್ತು ಅವನ್ನೆಲ್ಲ ಮಾಡ್ತಾನೆ ಅನ್ನೋದಾದ್ರೆ ಮಾಡ್ಬೋದಪ್ಪ. ಮತ್ತು ಅವನ್ನ ಹೇಳ್ತಾನೆ. ನೋಡ್ರಿ, ಫಸ್ಟು ಮನೆಯಾಗ ಮಾತಾಡ್ರಿ, ಅವ್ರು ಏನಂತಾರೋ ನೋಡೋಣ. ಅದ್ರ ಮೇಲೆ ಏನು ಮಾಡ್ಬೇಕು ಏನು ಅಂತಂದು ಹೇಳ್ಕೊಡ್ತಾನೆ, ಮಾಡುವಂತ್ರಿ. ಆತ್ರಿ ಹಂಗಾರೆ ಫಸ್ಟು ಮನ್ಯಾಗ ಮಾತಾಡ್ತೇವಿ, ಎರಡು ಮನೆಯವರು ಮಾತಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕು ಏನು ಎತ್ತ ಅಂತಂದು ತಿಳಿಸ್ತೇವ್ರಿ ನಿಮಗೆ. ಹ್ಞೂನ್ರಪ್ಪ, ಹಂಗೆ ಮಾಡ್ರಿ. ಆಯ್ತ್ರಿ ಏನಾರ ಹಂಗಾರೆ ನಾವು ಬರ್ತೇವೆ. ಹ್ಞೂನಪ್ಪ, ಆಯ್ತು, ಹೋಗ್ಬರ್ರಿ. ಲಕ್ಷ್ಮಿ, ಲಕ್ಷ್ಮಿ. ಏನ್ರಿ, ಹೋಗಿ ಬಂದ್ರ? ಏನಂದ್ರ ಐನಾರ ಸಿಕ್ಕದ್ರ? ಕಣ್ಲೆ ಸಿಕ್ಕಿದ್ರು. ಅದು ಏನಂದ್ರೆ ಎಲ್ಲ ಚಲೋ ಐತಂತೆ, ಗಣಕೂಟ ಒಂದು ಹೊಂದಾಣಿಕೆ ಆಗೋವಲ್ದು ಅಂತ ಹೇಳಿದ್ರವ. ಏನು ಮಾಡೋದು ಮತ್ತೆ? ಇವಳದು ದೇವಗಣ ಅಂತೆ, ಆ ಹುಡುಗಂದು ರಾಕ್ಷಸಗಣ ಅಂತ ಹೇಳಿದ್ರು. ಮತ್ತೀಗ ಹಿಂಗಿದ್ದಾಗ ಮದುವೆ ಮಾಡಿದರೆ ಚೆನ್ನಾಗು ಒಳ್ಳೇದ ಹೆಂಗೆ ಏನು ಎತ್ತ ಅಂತ ಕೇಳಿದ್ದಕ್ಕೆ ಏನೂ ತೊಂದರೆ ಇಲ್ಲ, ಅದೇ ಒಂಚೂರು ಪೂಜೆ ಪುನಸ್ಕಾರಗಳಿದಾವೆ, ಅವನ್ನೆಲ್ಲ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಬೋದು ಅಂತ ಬೇರೆ ಅಂದರು. ನನಗೇನೋ ಒಂಥರ ಅನ್ನಿಸ್ತು, ನೋಡೋಣ ಅಂತಂದು ಬಂದ್ವಿ. ಹಿಂಗಂದ್ರು ನೋಡು, ಏನು ಮಾಡೋದೀಗ? ಅಯ್ಯೋ ದೇವ್ರೆ, ಏನ್ರಿ ಇದು? ಎಲ್ಲ ಚಲೋ ಇದ್ದು ಏನಾರ ಒಂದು ಅಡ್ಡಿ ಆತಂಕ ಇದ್ದವೆ ನೋಡ್ರಿ ಎತ್ಲಾಗೆ. ಏನ್ರಿ ಅಣ್ಣಾರ, ಈಗ ಏನು ಮಾಡೋದ್ರಿ? ಲಕ್ಷ್ಮಕ್ಕರೇ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳಕತ್ತೇನ್ರಿ? ನೋಡಂತಡ್ರಿ, ನಮ್ಮ ಅಕ್ಕಗೆ ಫೋನ್ ಹಚ್ಚತೀನಿ, ನೋಡೋಣ ಅಕ್ಕಿ ಏನಂತಾಳ.
ರೀ ಹಂಗೆ ಮಾಡ್ರಿ. ನೋಡೋಣ ಅವ್ರ ಬಾಯಿಗೆ ಏನು ಬರ್ತೈತೋ ಏನೋ ಕೇಳಿ ಮತ್ತೆ ಮುಂದುವರಿಯೋದ ಬ್ಯಾಡ ಅಂತಂದು ಆಮೇಲೆ ನೋಡಿದ್ರೆ ಕತ್ತಿ. ಹ್ಞೂ ಕುಬೇರಣ್ಣ ಅತ್ಲಾಗ ಫೋನ್ ಹಚ್ಚಪ್ಪ. ಅದು ಏನಾಗತ್ತ ಇಲ್ಲೇ ಮಾತಾಡಿ ಮುಗಿಸ್ಬಿಡೋಣ ಅತ್ಲಾಗೆ. ಸುಮ್ಮನೆ ಹೇಳ್ಕೊಂತ ಹೋಗೋದು ಬೇಡ. ಹಂಗಂತೀಯಾ? ತಡಿಯಪ್ಪ ಅತ್ಲಾಗ ಹಚ್ಚಿ ಕೇಳೇ ಬಿಡ್ತೀನಿ. ಯಾಕೆ ಬೆಳಗ್ಗೆನೆ ಫೋನ್ ಮಾಡಕತ್ತಾನಲ್ಲ ಇವನು. ನೋಡಂತಡಿ ಕೇಳೋಣ. ಓ ಇದು ಜಾತಕ ಕೇಳ್ಸಕ್ಕೆ ಅಂತ ಹೊಕ್ಕನಿ ಅಂತ ಹೇಳಿದ್ದ, ಅದನ್ನೇನಾರ ಕೇಳಿಸಿದ್ನೋ ಏನೋ. ನೋಡಂತಡಿ ಕೇಳೋಣ. ಹಲೋ, ಹಾಂ ಹೇಳಪ್ಪ. ಹಲೋ ಅಕ್ಕ, ನಾನು. ಹೂನಪ್ಪ ಹೇಳು, ಗೊತ್ತಾತು. ಮತ್ತೆ ಅಕ್ಕ, ಎಲ್ಲರೂ ಆರಾಮದಿರಲ್ಲ? ಊಟ ಆತಾ? ಹೂನಪ್ಪ ಆತು. ಉಂಡು ಈಗ ಕುತ್ಕೊಳ್ಳೋಣ ಅಂತ ಬಂದಿತ್ಲಾಗ ಎಲ್ಲ ಕೆಲಸ ಮುಗೀತಾ. ಆಟತಿ ನಿಂದು ಫೋನ್ ಬಂತು ನೋಡು. ಹೌದಾ? ಅದು ಅಕ್ಕ ಏನಿಲ್ಲ, ಹೋಗಿದ್ವಿ ಇವತ್ತು ಜಾತಕ ಕೇಳ್ಸಕ್ಕೆ ಅಂತಂದು. ಅವರು ನೋಡಿದ್ರು ಎಲ್ಲ ಚಲೋ ಐತಿ. ಅದೇ ಒಂದು ಗಣಕೂಟ ಒಂದು ಸ್ವಲ್ಪ ಇದಾಗ್ತೈತಿ, ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಅಂದರು. ಅದಕ್ಕೆ ನೋಡೋಣ, ಮನೆಗೆ ಬಂದು ಮಾತಾಡ್ಬಿಟ್ಟು ಆಮೇಲೆ ಏನು ಅಂತ ವಿಚಾರ ಮಾಡೋಣ ಅಂತ ಸುಮ್ಮನಾದ್ವಿ. ಅದಕ್ಕೆ ಫೋನ್ ಹಚ್ಚಿದೆ ನಿನಗೆ. ಇಲ್ಲೇ ಇವರು ಸೋಮಣ್ಣವ್ರ ಮನೆಗೆ ಇದ್ದೆ. ಅಲ್ಲಿಂದ ಇಲ್ಲಿಗೆ ಬಂದ್ವಿ ಸೀದಯ್ಯ. ಅದಕ್ಕೆ ಅತ್ಲಾಗೆ ಏನು ಮಾತಾಡಿ ಮುಗಿಸಬಿಡೋಣ ಅಂತಂದು ಫೋನ್ ಹಚ್ಚಿದೆ ನೋಡವ. ಮತ್ತೆ ನಿಂದು ಅಭಿಪ್ರಾಯ ಏನು ಅಂತಂದು ಹೇಳಿದ್ರೆ ನೋಡೋಣ ಮುಂದಕ್ಕೆ. ಅಯ್ಯೋ ದೇವ್ರೆ, ಏನು ಮಾಡಕತ್ತಪ್ಪ ಈಗ? ನಾವೇನೋ ಅನ್ಕೊಂಡ್ರಿ, ಇದೇನೋ ಆಗಕತ್ತೈತಲ್ಲೋ. ಅವ್ರೇನಂದ್ರು? ಮಾತಾಡಿದೆ ಅವ್ರ ಹತ್ರಕ್ಕೆ? ಹೂನಕ್ಕ, ಅವ್ರ ಹತ್ರನೂ ಮಾತಾಡಿದೆ. ನಿಂದೇನು ಅಂತ ಹೇಳಿದ್ರೆ ಆಮೇಲೆ ಮುಂದಿಂದ ಏನು ಅಂತ ಮಾತಾಡ್ಬೋದು. ಯಾಕೆ ಪದ್ಮ, ಏನಾಯ್ತು? ಅಯ್ಯೋ ರೀ, ಅದೇ ಏನೋ ಗಣಕೂಟ ಏನೋ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಏನು ಮಾಡ್ತೀರಾ, ಹೆಂಗೆ ಎಲ್ಲ ಒಳ್ಳೇದೈತಿ, ಅದೊಂದು ಅಷ್ಟೇ ಸ್ವಲ್ಪ ಇದಾಗೈತಿ. ಮತ್ತೆ ಏನು ಮಾಡ್ತೀರಾ ಅಂತಂದು ಕೇಳಕತ್ತೇನೆ. ಏನು ಹೇಳೋದು ಮತ್ತೆ? ಹೌದಾ, ಹಂಗಾಗಿತ್ತಂತ. ಒಂದು ಕೆಲಸ ಮಾಡು, ನಮಗೆ ಒಪ್ಪಿಗೆ ಐತಿ ಅಂತಂದು ಹೇಳು. ಏನು ಹೇಳಕತ್ತೀರಿ ನೀವು? ಅಲ್ರಿ, ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಕತ್ತಾರೆ. ನೀವು ಒಪ್ಪಿಗೆ ಐತಿ ಅಂತಂದು ಹೇಳ್ರಿ ಅಂತ ಹೇಳ್ತೀಯಲ್ಲ, ಏನಿದು? ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಇಲ್ಲೇನು ಒಪ್ಪಿಗೆ ಐತಿ, ಏನಾಗಲ್ಲ, ಏನು ತೊಂದರೆಗಿಂದ್ರೆ ಏನಾಗಲ್ಲ, ಮಾಡ್ಕೊಳನಂತೆ ಹ್ಞೂ ಅಂತಂದು ಹೇಳು ಅವರಿಗೆ. ಅವ್ರ ಅಭಿಪ್ರಾಯ ಏನಂತ ಕೇಳು. ನಮ್ಮ ಕಡೆಯಿಂದ ಏನೋ ಇದಿಲ್ಲ ಅಂತ ಹೇಳು. ಅಯ್ಯೋ ದೇವ್ರೆ. ಕುಬೇರ ಲೈನಾಗದೇನಪ್ಪ? ಹ್ಞೂನಕ್ಕ, ಹೇಳಕ್ಕ. ಏನಿಲ್ಲಪ್ಪ, ನಿಮ್ಮ ಮಾವ ಹೇಳಿದ್ರು ಮತ್ತೆ ನಮಗೆ ಮದ್ವೆಗೆ ಒಪ್ಪಿಗೆ ಐತಿ, ಅದೆಲ್ಲ ಏನು ಲೆಕ್ಕಕ್ಕಿಲ್ಲ, ನಡೀತತಿ ಅಂತಂದು ಹೇಳ್ತಿದಾರಪ್ಪ. ಮತ್ತೆ ಅವ್ರದ್ದು ಏನು ಅಂತ ಕೇಳು. ಹೌದಾ? ಹಂಗಾರೆ ಹಂಗೆ ಲೈನ್ನಾಗೆ ಇರಕ್ಕ, ಇಲ್ಲೇ ಕೇಳ್ಬಿಡ್ತಾನೆ. ಸೋಮಣ್ಣ, ಮತ್ತೆ ನಮ್ಮ ಅಕ್ಕರಿಗೆ ಏನು ಅಡ್ಡಿ ಇಲ್ಲ ಬಂತಪ್ಪ, ಮಾಡ್ಕೊಂತಾರಂತ ಅವರು. ಅದೆಲ್ಲ ಏನು ನಡೀತತಿ ಈಗಿನ ಕಾಲದಾಗ, ಅವನ್ನೆಲ್ಲ ಏನು ನೋಡೋದು ಅಂತಂದು ಇದು ಮಾಡ್ತಿದ್ದಾರೆ. ಮತ್ತೆ ನಿಮ್ಮದು ಏನಂತ ಹೇಳಪ್ಪ ಮತ್ತೆ. ಏನು ಮಾಡೋದು ಲಕ್ಷ್ಮಿ ಈಗ? ಕುಬೇರಣ್ಣ, ನಾವೊಂಚೂರು ಮನೆಗೆ ಮಾತಾಡ್ತೇವೆ. ನಮಗೂ ತಿಳಿದಂತರ ಹಿರಿಯರು ಅದಾರೆ, ಮತ್ತು ಅವ್ರ ಹತ್ರ ಒಂಚೂರು ಕೇಳಿ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತೇನೆ ರೀ. ಆಮೇಲೆ ಅವರಿಗೆ ಹೇಳುವಂತ್ರಿ. ಸಂಜೆ ಅಷ್ಟೊತ್ತಿಗೆ ನಾನು ಹೇಳ್ಬಿಡ್ತೇನೆ ನಿಮಗೆ. ಆಯ್ತು ರೀ, ಏನು ಅಡ್ಡಿ ಇಲ್ಲ, ಹಂಗೆ ಮಾಡ್ರಿ. ಆಯಿತು. ಅಕ್ಕ, ಅಕ್ಕ, ಹೇಳಪ್ಪ. ಅದೇ ಅವರು ಇನ್ನೊಂಚೂರು ಕೇಳ್ತಾರಂತೆ ಬೇರೆ ಕಡೆಗೆ. ಅದನ್ನು ನೋಡ್ಕೊಂಡು ಆಮೇಲೆ ಸಂಜೆ ಹಂಗೆ ಹೇಳ್ತಾರಂತಗ ಅವರು. ಅಲ್ಲಿವರೆಗೂ ಏನು ಇದು ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೋಡಂತಗ. ಹೌದಾ? ಸರಿ, ಆಯ್ತು ತಗೊಳಪ್ಪ. ಹಂಗಾರೆ ಇನ್ನೊಂದು ಪಟ್ಟು ಹೇಳಪ್ಪ ಅವರಿಗೆ, ನಮ್ಮ ಕಡೆಯಿಂದ ಏನು ಯಾವುದೇ ಅಡ್ಡಿ ಆತಂಕ ಏನು ಪಡೋದು ಬೇಡ, ಅವ್ರ ಮಗಳು ಇಲ್ಲಿ ಚೆನ್ನಾಗೇ ಇರ್ತಾಳೆ ಅಂತಂದು ಇನ್ನೊಂದ್ಸರಿ ಹೇಳಪ್ಪ. ಆತಗ ಹೇಳ್ತೀನಿ ನಾನು. ಆಮೇಲೆ ಫೋನ್ ಹಚ್ಚುತ್ತಂತಗ ನಿನಗೆ. ಸರಿನಪ್ಪ, ಆಯ್ತು. ಸರಿ ಸೋಮಣ್ಣ, ಹಂಗಾರೆ ನಾನು ಬರ್ತೀನಿ. ನೀನು ಕಡೀಲಿ ಫೋನ್ ಹಚ್ಚಿ ಹೇಳಪ್ಪ ಮತ್ತೆ ಯಾವುದಕ್ಕೂ ಮರಿಬೇಡ ನೋಡು. ಆಯ್ತು ಕುಬ್ರಣ್ಣ, ನಾನು ಫೋನ್ ಹಚ್ಚುತ್ತಂತಗ ನಿನಗೆ. ಸರಿನಪ್ಪ, ಆಯ್ತು, ಬರ್ತಾನೆ ನಾನು ಹಂಗಾರೆ. ಏನ್ಲೇ ಮಾಡೋದು ಲಕ್ಷ್ಮಿ, ಅವರು ಮಾಡ್ಕೊಳಕ್ಕೆ ತುದಿಗಾಲ್ನಾಗೆ ಅದಾರೆ. ಏನು ಮಾಡೋದವ ನನಗಂತೂ ಒಂದು ತಿಳಿವಲ್ದು. ಅಲ್ರಿ, ಇದನ್ನೆಲ್ಲ ಸಣ್ಣ ಪುಟ್ಟ ಅಂತಂದು ನಾವು ಹಗುರಾಗೆ ತಗೊಳಂಗಿಲ್ರಿ. ನೆನ್ನೆಂದ ನೋಡಿದರೆ ಆಕಿನೂ ಯಾಕೆ ನಾನು ಮದುವೆ ಆಗೋದಿಲ್ಲ ಅಂತಂದು ಹಠ ಮಾಡಕತ್ತಿದ್ಲು. ನಾನೇನೋ ಬೈದು ಇದು ಮಾಡಿ ತಿದ್ದಿ ತಿಡಿ ಹೇಳಿ ಅರ್ಥ ಮಾಡಿಸಿದೇನಪ್ಪ. ಇದು ನೋಡಿದರೆ ಇವತ್ತು ಹಿಂಗಾಗೈತಿ. ನನಗಂತೂ ಏನು ಮಾಡೋದು ಅಂತ ನನಗೂ ತಿಳಿವಲ್ ನೋಡು. ಅಲ್ಲ, ಒಂದು ಕೆಲಸ ಮಾಡು, ನಿಮ್ಮ ಅವ್ವ ಮಾತು ಕೇಳ್ತೀಯನ ನೋಡು. ಏನಂತಳ ನಿಮ್ಮವ್ವ? ಅವರು ಸ್ವಲ್ಪ ತಿಳಿದಂತಾರು, ಏನು ಎತ್ತ ಅಂತಂದು ಗೊತ್ತಾಕತಿ. ಹ್ಞೂ ರೀ, ಹಂಗೆ ಮಾಡಂತೇಳ್ರಿ.
ನಮ್ಮ ಅವ್ಗೆ ಒಂಚೂರು ಫೋನ್ ಹಚ್ಚಿ ಮಾತಾಡಿ ಕೇಳ್ತಾನೆ ಏನಂತಾಳ. ಹ್ಞೂ ಹಂಗೆ ಮಾಡು. ಅಲ್ರಿ ಮದುವೆ ವಿಚಾರ ನೀವು ಅಷ್ಟು ಹಗುರವಾಗಿ ತಗೊಂಡು ಏನಾಗೋದಿಲ್ಲ ಮಾಡ್ತೀನಂತ ತಗ ಅಂತಂದು ಹೇಳಿದ್ರಲ್ಲ, ನಮ್ಗೆ ಒಪ್ಪಿಗೆ ಆಗೈತಿ ಅಂತ ಹೇಳಿದ್ರಲ್ಲ ನೀವು. ಏನಿದ್ರ ಅರ್ಥ? ನನಗಂತೂ ಅರ್ಥ ಆಗ್ಲಿಲ್ಲಪ್ಪ. ಯಾಕೆ ಪದ್ಮ ಏನಾತೆ? ನೋಡ್ರಿ ಅತ್ತಾರ ಗಣಕುಟ ಏನೋ ಚಲೋ ಬಂದಿಲ್ಲಂತ್ರಿ. ಬೇರೆ ಎಲ್ಲ ಚಲೋ ಐತಿ, ಅದೊಂದು ಇದಿಲ್ಲ. ಮತ್ತೆ ಹೆಂಗ್ ಮಾಡ್ತೀರಿ ನೋಡು ಅಂತಂದು ಫೋನ್ ಹಚ್ಚಿದ್ದ ನಮ್ಮ ತಮ್ಮ. ಇವ್ರು ನೋಡಿದ್ರೆ ಅದೆಲ್ಲ ಏನು ಈಗ ನೋಡಂತಗ ಒಪ್ಪಿಗೆ ಆಗೈತಿ ಅಂತಂದು ಹೇಳು ಅಂತ ಅಂದ್ರು. ಮತ್ತು ನಾನು ಹಂಗೆ ಅಂದ್ಬಿಟ್ಟೆ. ಅವ್ರಿನ್ನೂ ಒಂಚೂರು ಟೈಮ್ ತಗೊಂಡಿದ್ದಾರೆ. ಸಂಜೆ ಹಂಗೆ ಫೋನ್ ಹಚ್ಚಿ ಮಾತಾಡ್ತೀನಿ ಅಂತಂದು ಹೇಳಿದಾರಪ್ಪ. ಏನು ಮಾಡೋದು ನನಗಂತೂ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ಗಣಕುಟ ಹೊಂದಾಣಿಕೆ ಆಗಲಿಲ್ಲ ಅಂತ. ಅಯ್ಯೋ ಏನೋ ಕಣೆ, ಸುಮ್ಮನೆ ಯಾಕೆ ಬೇಡ ಅನಿಸ್ತತ್ ನೋಡಿ ನನಗಂತೂ. ಸುಮ್ಮನೆ ಕಂಡು ಬಾವಿಗೆ ಬೀಳೋದು ಯಾಕೆ ಅಂತ. ಅದೇನೋ ಉಗುರಾಗ ಹೋಗೋದು ಕೊಡ್ಲಿ ತಗೊಂಡ್ರು ಅನ್ನಂಗೆ ಈಗ ಸಣ್ಣದಿದ್ದಂಕ್ಲೆ ಇದು ಮಾಡ್ಕೊಂಡ್ರೆ ಸುಮ್ಮನೆ ಮುಂದಕ್ಕೆ ದೊಡ್ಡದಾಗೋದು ತಪ್ತತ್ತೇನೋ ಅದ್ಲಾಗೆ. ಜಾತಕ ಎಲ್ಲ ಹೊಂದಾಣಿಕೆ ಆದ್ರೇ ಮದುವೆ ಆದ್ರೆ ಚಂದವ. ಇದೇನಿದು? ನೋಡ್ ಪದ್ಮ, ಈಗ ಜಾತಕ ಅದು ಎಲ್ಲ ನೋಡಿ ಮದುವೆ ಆದರೆ ಚೆನ್ನಾಗಿ ಬಾಳ್ತಾ ಇಲ್ಲ. ನೋಡು, ಗಂಡ ಹೆಂಡತಿ ಅಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಷ್ಟಿದ್ರೆ ಸಾಕು, ಜೀವನ ಭಾಳ ಚೆನ್ನಾಗಿರ್ತೈತಿ. ಇಂಥವನ್ನೆಲ್ಲ ನೋಡ್ಕೊಂತ ಕುತ್ಕೊಂಡ್ರೆ ಆಗೋದಿಲ್ಲ ಜೀವನ ಈಗಿನ ಕಾಲದಾಗೆ. ಈಗ ನೋಡು, ಈಗ ಅವಾಗಿನ ಕಾಲದಾಗೂ ಎಲ್ಲ ನೋಡ್ತಿದ್ರು, ನಮ್ಮ ಅವ್ವರ ಕಾಲದಾಗೆ ಈಗಿನ ಕಾಲದಾಗೂ ನೋಡ್ತಾ ಇದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗಿನ ಕಾಲದಾಗ ಹುಡುಗಿಯರು ಸಿಗೋದೇ ಕಷ್ಟ ಆಗೈತಲ್ಲ. ಒಂದ್ ಕಡೆಗೆ ಹುಡುಗರು ಸಿಗೋದ್ ಕಷ್ಟ ಆಗೈತಿ, ಇನ್ನೊಂದ್ ಕಡೆಗೆ ಹುಡುಗಿಯರು ಸಿಗೋದ್ ಕಷ್ಟ ಆಗೈತಿ. ಎರಡು ಸಿಕ್ಕರು ಇಂಥ ತೊಂದರೆಗಳು ಇದ್ದದ್ದೆಯ. ಏನ್ ಮಾಡಂಗಿಲ್ಲ, ಯಾವ್ದಾರ ಒಂದು ಇದ್ದದ್ದೇ ತೊಂದರೆಗಳು. ಅದೇ ಹೇಳ್ತಾರಲ್ಲ, ಹಲ್ಲಿದ್ದರಿಗೆ ಕಡ್ಲಿಲ್ಲ, ಕಡ್ಲಿದ್ದರಿಗೆ ಹಲ್ಲಿಲ್ಲ ಅನ್ನಂಗೆ. ಏನಾಗಲ್ಲ, ಒಂದೊಂದು ಇರ್ತವೆ, ಅವನ್ನೇ ಹೊಂದಾಣಿಕೆ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೇಕು ಆಟೆಯ. ಅಂಥದ್ದು ಏನು ಆಗಂಗಿಲ್ಲ. ಹುಡುಗಿ ಮನೆಯವರು ಹುಡುಗಿ ಎಲ್ಲದು ಚಲೋ ಐತಿ ಇಂಥದ್ದು ಬಿಟ್ರೆ ಮತ್ತೆ ನಮ್ಮ ಹುಡುಗಿಗೆ ಸಿಗೋದಿಲ್ಲ. ನಿಂಗೆ ಗೊತ್ತಾಗೋದಿಲ್ಲ, ಸುಮ್ನಿರು. ಹಂಗಂದ್ರಿ ಹೆಂಗ್ಲ ಮತ್ತೆ? ಹಿರಿಯರೇನು ಸುಮ್ಮನೆ ಮಾಡಿದಾರ? ಜಾತಕ ಗೀತ್ಕ ಎಲ್ಲ ನೋಡಿ ಮದುವೆ ಮಾಡ್ಬೇಕು, ಕಾರ್ಯಗಳು ಮಾಡ್ಬೇಕು ಅಂತಂದು ಅಷ್ಟಿಲ್ದಲೆ ಹೇಳೋದಿಲ್ಲ ಕಣಪ್ಪ. ಅವಕ್ಕೆಲ್ಲ ಗ್ರಹಗತಿಗಳು ಅವೆಲ್ಲ ಹೊಂದಾಣಿಕೆ ಆಗ್ಬೇಕು. ಹೂನವ, ನೀನ್ ಹೇಳೋದು ಕರೆನೇ, ಇಲ್ಲ ಅಂತ ಹೇಳೋದಿಲ್ಲ ನಾನೇನು. ಎಲ್ಲದು ಹೊಂದಾಣಿಕೆ ಆದ್ರೇನೆ ಜೀವನ ಚೆನ್ನಾಗಿರ್ತೈತಿ ಅನ್ನೋದು ನಿನ್ನ ಅಭಿಪ್ರಾಯ. ಆದ್ರೆ ಈಗಿನ ಕಾಲದ ತಕ್ಕಂಗೆ ಎಲ್ಲ ಚೆನ್ನಾಗಿದ್ದು ಗಂಡ ಹೆಂಡತಿ ವೈಮನಸ್ಸು ಮಾಡ್ಕೊಂಡು ಜಗಳಗಳು ಮಾಡ್ಕೊಂಡು ಅದೇನೋ ಡಿವೋರ್ಸ್ಗಳು ಅವು ಇವು ತಗೊಳೋದು ಈಗಿನ ಕಾಲದಾಗೆ ಭಾಳ ಆಗೈತವ. ಈಗ ಮನಸ್ಸುಗಳು ಒಂದಾಗಿ ಚೆನ್ನಾಗಿ ನಾವು ಬಾಳ್ಬೇಕು, ಬದುಕ್ಬೇಕು ಅನ್ನೋದು ಅವರಲ್ಲಿ ಇರ್ಬೇಕದು. ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಇಷ್ಟಷ್ಟೇ ಈಗಿನ ಕಾಲದಾಗ ಮುಖ್ಯ ಆಗಿರೋದು. ಈಗ ನೀನೇ ನೋಡ್ತಾ ಇದೀಯಲ್ಲ ಟಿವಿಯಾಗಿ ಹೆಂಗ್ ತೋರ್ಸಕತ್ತಾರೆ, ನೀನೇ ನೋಡಿಲ್ಲ? ಗಂಡ ಹೆಂಡ್ತಿನ್ ಕೊಂದ, ಹೆಂಡ್ತಿ ಗಂಡನ್ ಕೊಂದ, ಬರೀ ಇವೇ ಬರ್ತದವ್ವ. ಇದಕ್ಕೇನು ಹೇಳ್ತೀಯ ಹೇಳಿ ನೀನು? ನೀನು ಹಿಂಗೆ ಪ್ರಶ್ನೆ ಮಾಡಿದ್ರೆ ನಾನೇನು ಹೇಳಪ್ಪ? ನಾನು ನೋಡಿದ್ರೆ ಹಳೆ ಕಾಲದಳು, ನನ್ನ ಕಾಲದ ನಾನು ಹೇಳ್ತೀನಿ. ಈಗ ನಿನ್ನ ಕಾಲದ ನೀನು ಹೇಳ್ತೀಯ. ನೋಡ್ರಿ, ನಿಮಗೆ ಹೆಂಗೆ ಅನಿಸುತ್ತಾ ಹಂಗೆ ಮಾಡ್ರಿ. ನೋಡನ್ ತಗೊಳ್ರಿ, ಅವ್ರು ಏನು ಹೇಳ್ತಾರ. ಸಂಜೆ ಫೋನ್ ಹಚ್ಚುತ್ತಾನೆ ಅಂತ ಹೇಳಿದಾರಲ್ಲ, ಮುಂದಕ್ಕೆ ಕೇಳಿ ಮುಂದುವರೆದ್ರ ಆತತ್ಲಾಗೆ. ಹ್ಞೂ ನೋಡಂತಗ ಫೋನ್ ಹಚ್ಚಲ ಅವರು.